ನಮ್ಮ ದೇಶದಲ್ಲಿ ಯಾವುದೇ ಕ್ರೈಮ್ ಮಾಡಿದ್ರು ಬಚಾವಾಗ್ಬೋದು. ಬಟ್ ಸರ್ಕಾರದ ವಿರುದ್ಧ ಯಾವ್ದಾದ್ರು ಒಂದು ಧ್ವನಿ ಎತ್ತಿದ್ರೆ ಕರಪ್ಷನ್ ಬಗ್ಗೆ ಅವನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ಸೊ ಇದು ನಡೆದಿರೋದು ಬಿಹಾರಲ್ಲಿ ಭರತ್ ತಿವಾರಿ ಎಂಬ ಯುವಕನ ಮೇಲೆ ನಡೆದಿರೋ ಘಟನೆ. ಅವ್ರ ಊರಿನ ಡೆವಲಪ್ಮೆಂಟ್ ಬಗ್ಗೆ, ಕರಪ್ಷನ್ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತಾರೆ. ಹಾಗೆ ಡೆವಲಪ್ಮೆಂಟ್ ಆಗಬೇಕು ಅಂತ ಸುಮಾರು ಅಧಿಕಾರಿಗಳಿಗೆ ಹೋಗಿ ಅರ್ಜಿ ಸಲ್ಲಿಸ್ತಾ ಇರ್ತಾರೆ. ಬಟ್ ಯಾವುದೇ ರೀತಿನೂ ಅವರು ಅದನ್ನ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ಇವನು ತುಂಬಾ ಬಡತನ ಕುಟುಂಬದಲ್ಲಿರೋರು, ಇವನು ಯಾರು ಇನ್ಫ್ಲೂಯೆನ್ಸ್ ಇರಲ್ಲ. ಸೊ ಇದರಿಂದ ಕೋಪಗೊಂಡು ಅವನು ಗಾಂಧಿ ಥರ ಹೋರಾಟ ಮಾಡಿದ್ರೆ ಸರಿ ಹೋಗಲ್ಲ, ಇದನ್ನು ನಾನು ಭಗತ್ ಸಿಂಗ್ ರೀತಿಯಲ್ಲಿ ಮಾಡಬೇಕಂತ ಒಂದು ಗನ್ ಇಟ್ಕೊಂಡಿರೋ ಪೋಸ್ಟ್ನ ವೈರಲ್ ಮಾಡ್ತಾನೆ ಫೇಸ್ಬುಕ್ಕಲ್ಲಿ. ಎಷ್ಟೇ ಅರ್ಜಿ ಹಾಕಿರೋ ರೆಸ್ಪಾನ್ಸ್ ಮಾಡ್ದಿರೋರು ಗನ್ ಪೋಸ್ಟ್ ನೋಡ್ಬಿಟ್ಟು ಅವ್ರ ಮನೆ ಹತ್ರ ಬರ್ತಾರೆ, ಗನ್ನ ಸರೆಂಡರ್ ಮಾಡು, ನೀನು ಸರೆಂಡರ್ ಆಗು ಅಂತ. ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಗನ್ನ ಬಿಸಾಕ್ಬಿಟ್ಟು ಸರೆಂಡರ್ ಆಗ್ತಾನೆ. ಸೊ ಗನ್ನ ಬಿಸಾಕಿದ ತಕ್ಷಣವೇ ಅಲ್ಲಿನ ಪೊಲೀಸರು ಅವನಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಇದು ಸರೆಂಡರ್ ಆದಮೇಲೆ ಶೂಟ್ ಮಾಡೋಂಥದ್ದು ಏನಿದೆ? ಸೊ ಹಾಗೆ ಕಾಲಿಗೆ ಶೂಟ್ ಮಾಡಿಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬೋದಿತ್ತು ಹಾಸ್ಪಿಟಲ್ಗೆ, ಇಲ್ಲ ಸರೆಂಡರ್ ಮಾಡಿಸ್ಕೋಬೋದಿತ್ತು. ಬಟ್ ಅವನು ಹಾಗೆ ಬಿಟ್ಟರೆ, ಇವಾಗೇ ಈ ಥರ ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಎಲ್ಲ ಕರಪ್ಷನ್ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಮುಂದೆ ಅವನ್ನ ಬಿಟ್ಟರೆ ಯಾವ ರೀತಿ ಅವನು ಹೋರಾಟ ಮಾಡ್ತಾನೆ ಅಂತ ಮುಂಚೆನೇ ಗೊತ್ತಿತ್ತು ಅನ್ಸುತ್ತೆ ಅವ್ರಿಗೆ. ಬಟ್ ಶೂಟ್ ಮಾಡಿ ಸಾಯಿಸ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಯಾರೇ ಒಬ್ಬರು ದೇಶದ ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆನೂ ಈ ಥರ ವಿಡಿಯೋ ನೋಡಿದ್ರೆ ಭಯ ಆಗುತ್ತೆ ಅವ್ರಿಗೆ. ಇದರಿಂದ ಗೊತ್ತಾಗುತ್ತೆ ಸೊ ನಮ್ಮ ದೇಶದ ಪರಿಸ್ಥಿತಿ ಯಾವತ್ತೂ ಡೆವಲಪ್ಮೆಂಟ್ ಆಗಲ್ಲ. ನಾವೇನಾದ್ರು ಧ್ವನಿ ಎತ್ತಿದ್ವಿ ಅಂತ ಹೇಳಿದ್ರೆ ನಮ್ಮ ಧ್ವನಿ ನಿಲ್ಲಿಸ್ತಾರೆ. ಸೊ ಭರತ್ ತಿವಾರಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅದಕ್ಕೋಸ್ಕರ ಜಸ್ಟಿಸ್ ಸಿಗಲಿ, ನ್ಯಾಯ ಸಿಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ವೈರಲ್ ಮಾಡಿ, ಶೇರ್ ಮಾಡಿ.